ಹಲೋ ಎವ್ರಿವಾನ್, ಇವತ್ತು ನಮ್ಮಲ್ಲಿ ಏನು ಸ್ಪೆಷಲ್ ಮಾಡ್ತಾಯಿದ್ದೀವಿ ಅಂದರೆ ತಲೆಕಾಲು ಸಾಂಬಾರು ಮಾಡ್ತಾಯಿದ್ದೀವಿ. ಹಳ್ಳಿ ಕಡೆ ಯಾವ ಥರ ಚೆನ್ನಾಗಿ ನೀಟಾಗಿ ಸೂಪರ್ ಟೇಸ್ಟಾಗಿ ತಲೆಕಾಲು ಸಾಂಬಾರು ಮಾಡ್ತಾರೆ ಅಂದರೆ ನಾನು ಈ ವಿಡಿಯೋದಲ್ಲಿ ಫುಲ್ ತೋರಿಸ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ ನಿಮಗೂ ಗೊತ್ತಾಗುತ್ತೆ. ಇದೇ ಥರ ರೆಸಿಪಿ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ತೊಗೊಂಡಿರೋ ತಲೆಕಾಲನ್ನೆಲ್ಲ ನೀಟಾಗಿ ಕಟ್ ಮಾಡಿರೋ ತೊಳೆದು ಎಲ್ಲ ನೀಟಾಗಿ ಒಂದು ಕಡೆ ಸೈಡಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಮಟನೆಲ್ಲ ನೀರು ಚೆನ್ನಾಗಿ ಸೋಡಿಸಿ ಅದರೊಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮಟನಲ್ಲೆಲ್ಲ ನೀರೆಲ್ಲ ಒಂದು ಸ್ವಲ್ಪ ಹೀರ್ಕೊಳ್ಳಿ ಅಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ತೊಳೆದಿರೋದನ್ನ ಅದರೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ಒಂದು ಕಡೆ ಸೈಡಲ್ಲಿ ಮಸಾಲೆಗೆಲ್ಲ ಏನೇನು ಬೇಕು ಅಂತ ರುಬ್ಕೊಬೇಕು. ಏನೇನು ಬೇಕು ಅಂದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಪುದೀನ ಸೊಪ್ಪು ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಎಣ್ಣೆಲಿ ಸ್ವಲ್ಪ ಬಾಡಿಸ್ಕೊಬೇಕು. ಬಾಣಲಿಲಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಸೆದೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ನೀಟಾಗಿ ಎಣ್ಣೆಲೆಲ್ಲ ಫ್ರೈ ಮಾಡ್ಕೊಳ್ಳಿ. ಆದಮೇಲೆ ಸ್ವಲ್ಪ ಸೈಡಲ್ಲಿ ನೀಟಾಗಿ ಆರಕ್ಕಿಡಿ ಒಂದು ಸ್ವಲ್ಪ ಹೊತ್ತು. ಆದಮೇಲೆ ಮಟನ್ ಎಲ್ಲ ಬೆಂದಿ ಅಂತ ಒಂದು ಸ್ವಲ್ಪ 5 ಮಿನಿಟ್ಸ್ 10 ಮಿನಿಟ್ಸ್ಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದರೆ ಕೈ ಆಡಿಸ್ಬೇಕು ಸೌಟಲ್ಲಿ. ಆವಾಗ ಅದು ಚೆನ್ನಾಗಿ ಎಲ್ಲ ಕಡೆನೂ ಬೇಯುತ್ತೆ. ಅದಾದಮೇಲೆ ನಾವು ಸೈಡಲ್ಲಿ ಆರಕ್ಕಿಟ್ಟಿದ್ವಲ್ಲ ಮಸಾಲೆ, ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನುಣ್ಣಗೆ ರುಬ್ಬಿದ್ರೆ ಸಾಂಬಾರು ಸೂಪರಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಪೇಸ್ಟ್ ರುಬ್ಕೊಳ್ಳಿ ನೀಟಾಗಿ. ಅದಾದಮೇಲೆ ಅದನ್ನು ನಾವು ಕುಕ್ಕರಲ್ಲಿ ಕಾಯಕ್ಕೆ ಇಟ್ಟಿದ್ವಲ್ಲ ಸಾಂಬಾರು, ಅದ್ರ ಜೊತೆಗೆ ಹಾಕಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ತೆಂಗಿನಕಾಯಿನ ಚೆನ್ನಾಗಿ ರುಬ್ಬಿಟ್ಟು ತೆಂಗಿನಕಾಯಿ ಪುಡಿನ ಒಂದು ಸ್ವಲ್ಪ ರುಬ್ಬಿರೋದನ್ನ ಅದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಸಾಲೆ ಎಲ್ಲ ಪೀಸ್ಗೂ ಹಿಡಿಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು ಸಹ. ಸ್ವಲ್ಪ ಐ ಫ್ಲೇಮಲ್ಲಿ ಇದ್ರೇ ಬೆಟರು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೋಡ್ತಾ ಇದ್ರೇ ತಿನ್ನೋಣ ಅಂತ ಅನ್ನಿಸ್ತಾ ಇದೆ ನನಗೆ. ಈಗಲೇ ತಿನ್ನೋಣ ಅನ್ನಿಸ್ತಾ ಇದೆ. ಆಮೇಲೆ ಲಾಸ್ಟಿಗೆ ನಿಮ್ಗೆ ರಿವ್ಯೂ ತೋರಿಸ್ತೀನಿ ಯಾವ ಥರ ಟೇಸ್ಟ್ ಇರುತ್ತೆ ಅಂತ. ನೋಡಿ, ಈ ಥರ ಸಕ್ಕದಾಗಿ ಬಂದಿದೆ ಅಂತೂ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಸ್ವಲ್ಪ ಖಾರ ತಿನ್ನೋರು ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಖಾರವಾಗಿದ್ದರೆ ಸೂಪರಾಗಿರುತ್ತೆ. ತಲೆಕಾಲು ಸಾಂಬಾರು, ತಲೆಕಾಲು ಸೂಪ್ ಅಂತೂ ಸೂಪರಾಗಿರುತ್ತೆ. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಅದು ಚೆನ್ನಾಗಿ ಬೇಯಬೇಕಲ್ಲ. ಸೂಪ್ ಸ್ವಲ್ಪ ಜಾಸ್ತಿ ಆಗಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ತೆಂಗಿನಕಾಯಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಫ್ಲೇವರ್ ಇದ್ರೂ ಸ್ವಲ್ಪ ಸಾಂಬಾರು ಸೂಪರಾಗಿರುತ್ತೆ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಒಂದು 4 ವಿಷಲ್ ಇಲ್ಲ 5 ವಿಷಲ್ ಕೂಗಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ನೀಟಾಗಿ ಒಳಗಡೆ ಎಲ್ಲ. ಸ್ವಲ್ಪ ಚೆನ್ನಾಗಿ ಕೂಗಲಿ. ಒಂದು 5 ವಿಷಲ್ ಕೂಗಿಸಿ. ನಾನು ಒಂದು 5 ವಿಷಲ್ ಕೂಗಿಸ್ತಾ ಇದ್ದೀವಿ. ಅದಾದ್ಮೇಲೆ ಬೀಗ್ ರೂಟಕ್ಕೆ ಬಂದವನಿ. ಬೀಗ್ ರೂಟಕ್ಕೆ ಬರೀ 2 ಪೀಸ್ ಆಗೋನ್ ಬೋಳಿ ಮಗ. ತಲೆ ನೋಡ್ ಬಾಡ್ ಹಾಕ್ರಲ್ಲ, ಐಕ್ಳು ಮಕ್ಳು ತಿನ್ನಲ್ರು. ಮುದ್ದೆ ತರ ಕೇಳು ಮುದ್ದೆಯ. ನನಗೊಂದ್ ನಲ್ಲಿ ಮೂಳೆ ಬೇಕು.